ಹೊರಡೋದು ಅಂತ ತೀರ್ಮಾನ ಮಾಡಿದ್ಮೇಲೆ ನಾನಿನ್ನೇನು ಹೇಳಲಿ ಹೇಳು. ಇಷ್ಟು ದಿನ ನೀನು ನಮ್ಮ ಮನೆಯಲ್ಲಿ ಇದ್ದಿದ್ದೆ ನಮ್ಮ ಅದೃಷ್ಟ ಅನ್ಕೋತೀನಿ. ಅದೇ ನಮ್ಮ ಭಾಗ್ಯ. ಅಷ್ಟಕ್ಕೆ ತೃಪ್ತಿ ಪಟ್ಕೋತೀನಿ. ಇದೇನು ಲಲಿತಾ ನೀನೊಳ್ಳೆ? ಅವಳೇನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಿದ್ದಾಳ ಅಥವಾ ಶಾಶ್ವತವಾಗಿ ನಮ್ಮಿಂದ ದೂರ ಆಗ್ತಿದ್ದಾಳ? ಯಾವುದೋ ಒಂದು ಕೆಲಸದ ನಿಮಿತ್ತ ಹೋಗ್ತಿದ್ದಾಳೆ, ಮುಗಿದ ಮೇಲೆ ವಾಪಸ್ ಬರ್ತಾಳೆ ಅಲ್ವಾ ಜಾಜಿ? ನೀನೇ ಹೀಗೆ ಅಳ್ತಾ ಕಳಿಸ್ಕೊಟ್ರೆ ಹೇಗೆ ಲಲಿತಾ? ಇವಳು ಹೋಗೋದಕ್ಕೆ ನಾವು ಒಪ್ಕೊಂಡಿದ್ದೀವಲ್ಲ. ಯಾವ ಊರಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ, ಇವಳು ಹೋಗೋದಕ್ಕೆ ಯಾರು ಹೇಳಿದ್ರು? ಇದು ಯಾವುದಕ್ಕೂ ಇವಳು ಏನು ಹೇಳ್ತಾನೆ ಇಲ್ಲ. ಅದನ್ನೆಲ್ಲ ಹೇಳೋ ಹಾಗಿಲ್ಲಮ್ಮ. ಹೇಳಿದ್ರೆ ನಿಮ್ಮ ಮನಸ್ಸು ತಡೆಯೋದಿಲ್ಲ. ನನ್ನನ್ನು ನೋಡೋದಕ್ಕೆ ಬಂದ್ಬಿಡ್ತೀರಾ. ಅಲ್ಲಿ ನಾನು ಯಾವ ಸ್ಥಿತಿಲಿ ಇರ್ತೀನೋ ನನಗೇ ಗೊತ್ತಿಲ್ಲ. ಈಗ ನಾನು ಇಲ್ಲ ಅನ್ನೋದೊಂದೇ ಕೊರಗು. ಅಲ್ಲಿ ನನ್ನ ಸ್ಥಿತಿ ನೋಡಿ ನಿಮಗೆ ಆಘಾತ ಆದರೆ ಅದಕ್ಕೆ ಹೇಳ್ತಿಲ್ಲ. ಕ್ಷಮಿಸ್ಬಿಡಿ ಅಮ್ಮ. ನಾನು ಹೋಗ್ತಿರೋದು ದೇವ್ರ ಕೆಲಸಕ್ಕೆ. ಆ ಮಹಾತಾಯಿ ನನ್ನ ಜೊತೆಗಿದ್ದು ರಕ್ಷಿಸ್ತಾಳೆ. ನೀವ್ಯಾರೂ ಹೆದರೋ ಅಗತ್ಯ ಇಲ್ಲ. ಆಯ್ತಮ್ಮ, ಗುಟ್ಟು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ಯಾ, ಮಾಡ್ಕೋ. ಆದರೆ ಜೊತೆಗೆ ವಿದ್ಯಾಶಂಕರನಾದರೂ ಕರ್ಕೊಂಡು ಹೋಗಿ. ಒಂಟಿ ಹೆಣ್ಣು ಅಪಾಯ ಅಲ್ವೇನೆ? ನೀನು ಎಷ್ಟೇ ಹೇಳಿದ್ರು ನೀನು ಹೊರಗಡೆ ಹೋದ್ಮೇಲೆ ನಮಗೆ ಆತಂಕವೇ. ನಾನೊಬ್ಳೇ ಹೋಗ್ತಿಲ್ಲ ಅಜ್ಜಮ್ಮ. ನನ್ನ ಜೊತೆಗೆ ಬರ್ತಿದ್ದಾನಲ್ಲ ರಕ್ಷಣೆಗೆ ಅಂತ. ಹೌದಾ? ಯಾರೇ ನಿನ್ನ ಜೊತೆಗೆ ಬರೋದು? ಬಂಗಾರಿ. ಅಯ್ಯೋ, ಬಡ್ಕೊಂಡ್ರು. ಆ ತಲೆ ತಿರ್ಕನ್ ಕಟ್ಕೊಂಡ್ರೆ ಅಷ್ಟೇ ನಿನ್ ಕತೆ. ಅವನನ್ನೇ ಇನ್ನೊಬ್ರು ನೋಡ್ಕೋಬೇಕು. ಕುರುಡ ಕಿವುಡನ್ ಜೊತೆ ಯುದ್ಧಕ್ಕೆ ಹೋದಂಗಾಯ್ತು ನಿಮ್ ಪ್ರಯಾಣ. ಅಮ್ಮ, ಅವರು ತೀರ್ಮಾನ ಮಾಡಾಗಿದೆ ಒಟ್ಟಿಗೆ ಹೋಗೋದು ಅಂತ. ಈಗ ಯಾಕಾದ್ರ ಚರ್ಚೆ? ಜಾಜಿ ಹೇಳಿದ ಹಾಗೆ ಅವಳ ರಕ್ಷಣೆಗೆ ಅಮ್ಮನವರೇ ಇದ್ದಾರೆ. ಅವನಲ್ಲದೆ ಇದ್ರೆ ಅಮ್ಮನವರೇ ಅವಳನ್ನು ಕಾಪಾಡ್ತಾರೆ. ಅಷ್ಟು ಸುಲಭ ಹೇಳಿ ಮುಗಿಸೋ ಮಾತಲ್ಲ ಕಣೋ ಇದು. ದೇವರಿದ್ದಾನೆ ಅಂತ ಕೈ ಮುಗಿಯೋದೇ ಬೇರೆ, ನಿಜವಾಗಿಯೂ ಮುನ್ನುಗ್ಗೋದೇ ಬೇರೆ. ಎಲ್ಲ ಗೊತ್ತಿದ್ದು ಅವನ ಜೊತೆ ಕಳಿಸೋದು ಎಷ್ಟು ಸರಿ ಅಂತ ಇನ್ನೊಂದು ಸರ್ತಿ ಯೋಚನೆ ಮಾಡೋದು ಒಳ್ಳೇದು. ಆ ಹೊನ್ನಿನ ನಿಧಿ ನಮ್ಮ ಕೈಗೆ ಸಿಕ್ಬಿಟ್ರೆ ನಾವಿಬ್ರು ಹಂಚ್ಕೋಬೋದು. ನಿಮಗರ್ಧ, ನನಗರ್ಧ. ನಿಮಗೂ ಅರ್ಧನ? ನಿಮ್ಗೆ ಯಾಕೆ ಅರ್ಧ ಕೊಡಬೇಕು? ಹೊರಡೋಣವಾ? ಲೋ ಬಂಗಾರಿ, ನಮ್ಮ ಜಾಜಿನ ನೀನೇ ನೋಡ್ಕೋಬೇಕು ಕಣೋ. ನಿನ್ನ ಅಂದಿದ್ದೀವಿ, ಬೈದಿದ್ದೀವಿ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಪ್ಪ. ಲೋ ಬಂಗಾರಿ, ನೀನೇ ದಿಕ್ಕು ಕೊಣ ನಮ್ಮ ಜಾಜಿಗೆ. ನೀವೇನು ಯೋಚನೆ ಮಾಡಬೇಡಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಕಾಪಾಡ್ದಾಗೆ ಕಾಪಾಡ್ತೀನಿ. ಕೆಲಸ ಮುಗ್ಮೇಲೆ ಕ್ಷೇಮವಾಗಿ ವಾಪಸ್ ಕರ್ಕೊಬರ್ತೀನಿ. ಹೌದು, ಅದೆಲ್ಲ ಸರಿ ಕಣೆ ಜಾಜಿ. ಆದ್ರೆ ನೀನು ಅವತ್ತು ಹೇಳಿದ್ದು ನಿನಗೆ ಸಿಕ್ಕಿದ ವಿಗ್ರಹನ ತಗೊಂಡು ಹೋಗ್ತಿದ್ದೀನಿ ಅಂತ ತಾನೆ? ಆ ವಿಗ್ರಹ ಕಳೆದೋಗಿದೆ. ಅದಕ್ಕಾಗಿ ತಾನೆ ಮಾರಿಗುಡಿ ಗಲಾಟೆ ಮಾಡಿ ನಿನ್ನ ಬಂಗಾರಿನ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿದ್ದು. ಈಗ ವಿಗ್ರಹನೇ ಇಲ್ಲದೆ ಹೋಗ್ತಿದೀಯಾ?
ಹೌದಲ್ವಾ? ನಾ ಯೋಚನೆನೇ ಮಾಡಲಿಲ್ಲ. ವಿಗ್ರಹನೇ ಇಲ್ಲದೆ ನೀವೇ ಹೋಗಿ ಏನು ಮಾಡ್ತೀರಾ? ಅದು ವಿಗ್ರಹ ಇಲ್ಲದೇ ಇದ್ರೂ ದರ್ಶನ ಮಾಡ್ಬೋದು. ಯಾರು ಹೇಳಿದ್ರು? ವಿಗ್ರಹ ಇಲ್ಲದೆ ಯಾರಿಗೆ ಪೂಜೆ ಮಾಡ್ತೀರಾ? ಅದು ಹೇಗೆ ಆಗತ್ತೆ? ಅದೇನು ಅಂದರೆ ವಿಗ್ರಹ ತಡವಾಗಿ ಬರುತ್ತೆ, ಅದನ್ನು ಯಾರೋ ತಂದ್ಕೊಡ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಜಾಜಿ, ನಮ್ಮ ಮಗಳ ಸುಂದರಿ ಸ್ಥಾನ ತುಂಬಿದವಳು ಕಣೆ ನೀನು. ನೀನಿಲ್ದೆ ಮನೆ ಖಾಲಿ ಖಾಲಿ ಅನ್ಸ್ಬಿಡುತ್ತೆ. ಬೇಗ ಬಂದ್ಬಿಡು. ನಿನಗೇನಾದ್ರು ಅಗತ್ಯ ಬಿದ್ದರೆ ಹೇಳಿ ಕಳಿಸು, ನಾವು ಬರ್ತೀವಿ. ನಾವೆಲ್ಲ ಇದ್ದೀವಿ ಅನ್ನೋದನ್ನು ಮರಿಬೇಡ. ಹೋಗ್ಬಾ. ದೇವಿಕಾ, ಅಪ್ಪ, ನಾನು ಸ್ವಲ್ಪ ಹೊತ್ತು ಮಲಗಿರ್ತೀನಿ. ಯಾರೇ ಬಂದರೂ ಆಮೇಲೆ ಬರ ಕೇಳು, ನನ್ನನ್ನು ಎಬ್ಬಿಸ್ಬೇಡ. ಅಪ್ಪ, ಆಗ್ಲೇ ಯಾರೋ ಲಕ್ಷ್ಮಣಾಚಾರಿ ಅಂತ ಬಂದಿದ್ರು. ನೀನದೇನೋ ವಿಗ್ರಹ ಮಾಡಕ್ ಕೊಟ್ಟಿದ್ಯಂತಲ್ಲ, ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು, ನಿಮ್ ತಂದೆ ಇಲ್ವಾ ಅಂತ ಕೇಳಿದ್ರು. ಸರಿ, ಹೋಗ್ತಾ ನಾನು ಕೊಟ್ಟೋಗ್ತೀನಿ, ನನ್ನನ್ನು ಎಬ್ಬಿಸ್ಬೇಡ. ಅಪ್ಪ, ಯಾಕ ವಿಗ್ರಹ? ಏನಕ್ಕಾಗಿ? ಪಾರ್ವತಿ ದೇವಿ ವಿಗ್ರಹ, ಶಿವಲಿಂಗಕ್ಕೆ, ಕಾರ್ ಹುಣ್ಣಿಮೆಗೆ. ಹುಣ್ಮೆ ದಿನಕ್ಕ? ಅವತ್ತೇನ್ ವಿಶೇಷ? ಹಬ್ಬ ಇಲ್ಲ ಹರಿದಿನ ಇಲ್ಲ. ಪಾರ್ವತಿ ವಿಗ್ರಹನ ಲಿಂಗದ ತಲೆ ಮೇಲಿಟ್ರೆ ನಿಧಿ ನಿಧಿನಾ? ಯಾಕಂಗೆ ಕಿರ್ಚ್ಕೋತಾ ಇದೆಯಾ? ಅದೇನೋ ನಿಧಿ ಅಂತಿದ್ದೆ. ನಾನಾ? ನಿಧಿ ಅನ್ನ? ಹೌದಪ್ಪ, ಪಾರ್ವತಿ ಅಂದೆ, ಅದೇನೋ ನಿಧಿ ಅಂದೆ. ನಿಧಿನೂ ಇಲ್ಲ, ಇಂಥದ್ದು ಇಲ್ಲ. ನನಗೆ ನಿದ್ರೆ ಬರ್ತಾ ಇದೆ. ಅಪ್ಪ, ಬಂಗಾರಿ, ಜಗ್ಗಿ ಅವರು ಸುಂದ್ರಮ್ಮನ ಎತ್ಕೊಂಡು ಹೋಗ್ತಿದ್ದಾರೆ, ಬೇಗ ಬನ್ನಿ. ವಿದ್ಯಾ, ಕಾಪಾಡಿ. ಅಯ್ಯೋ, ಏ ವಿದ್ಯಾಶಂಕರ, ಬಂಗಾರಿ, ಜಾಜಿ ಕೂತು ಗಾಡಿ ಹೋಗ್ತಾ ಇದೆ ಕಣ್ಣ, ಹಿಡ್ಕೊಂಡ್ರ. ಬಂಗಾರಿ ಕೇಳಿಸ್ಕೊಂಡಿರೋ ಗಾಡಿ ಹೋಗ್ತಿದೆ.